ಆದಿಚುಂಚನಗಿರಿ ಶ್ರೀಗಳ ಫೋನ್ ಟ್ಯಾಪಿಂಗ್ ವಿಚಾರವನ್ನು ನಿನ್ನೆ ಚಲುವರಾಯಸ್ವಾಮಿ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಇದೀಗ ಅಶೋಕ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಆದಿಚುಂಚನಗಿರಿ ಶ್ರೀ ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧ ಇದೀಗ ಅಶೋಕ್ ಅವರು ಟ್ವಿಸ್ಟ್ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ನಲ್ಲಿ ಕಾಂಗ್ರೆಸ್ ಕೈವಾಡ ಇದೆ. ಫೋನ್ ಟ್ಯಾಪಿಂಗ್ ಮಾಡಿದ್ದು ಯಾರು, ಯಾವಾಗ, ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದು ಪರಮೇಶ್ವರ್ ಅವರಲ್ವಾ, ಪರಮೇಶ್ವರ್ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಡಿ ಬಿಡಿಸಾಗಿ ಹೇಳಿದ್ರು ನಾನು ಕೂಡ ಸರ್ಕಾರ ನಡೆಸಿದವನು, ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ನಾನು ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದೆ ಅಂದೆ. ಟ್ಯಾಪ್ ಮಾಡಿದವರು ಯಾರು? ಅಲ್ಲ, ಒಂದ್ ನಿಮಿಷ. ಫಸ್ಟ್ ಪೊಲೀಸ್ ಇಲಾಖೆ ಯಾರು ನೋಡ್ತಾ ಇದ್ರಪ್ಪ? ಪರಮೇಶ್ವರ್ ಅವರು. ಪರಮೇಶ್ವರ್ ಯಾವ ಪಾರ್ಟಿಯವರು? ಕಾಂಗ್ರೆಸ್ ಪಾರ್ಟಿಯವರು. ಯಾರ ಅಡಿಯಲ್ಲಿ ಬರ್ತದೆ ಟ್ಯಾಪಿಂಗ್ ಎಲ್ಲ? ಪರಮೇಶ್ವರ್ ಅಡಿಯಲ್ಲಿ ಬರ್ತದೆ. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡ್ಲಿ. ನಾನು ಅದನ್ನೇ ಪ್ರಶ್ನೆ ಹೇಳ್ತಾ ಇರೋದು. ಅವರೇನು ಹೇಳ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಅಂತ. ಕುಮಾರಸ್ವಾಮಿ ಅವರಲ್ಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು, ಕಾಂಗ್ರೆಸ್ ಅವರು. ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು. ಯಾರು ಟ್ಯಾಪ್ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದು ಅವ್ರು ಉತ್ತರ ಕೊಡ್ಬೇಕು. 100% ಕಾಂಗ್ರೆಸ್ ಕೈವಾಡನೇ ಇದೆ. ಅದನ್ನ ಗೃಹ ಸಚಿವರು ಹೇಳ್ಬೇಕು. ಗೃಹ ಸಚಿವರು ಸಂಬಂಧಪಟ್ಟಿದ್ದ ವಿಚಾರ ಗೃಹ ಸಚಿವರೇ ಹೇಳ್ಬೇಕು. ಜವಾಬ್ದಾರಿ ಅವ್ರ ಜವಾಬ್ದಾರಿ, ಪರಮೇಶ್ವರ್ ಅವ್ರ ಜವಾಬ್ದಾರಿ, ರೆಸ್ಪಾನ್ಸಿಬಲ್. ಅಲ್ಲ, ನಾನು ಗೃಹ ಸಚಿವನಾಗಿ ಆ ಸಂದರ್ಭದಲ್ಲಿ ನನಗೆ ಯಾವುದೇ ಮಾಹಿತಿಗಳು ಇಲ್ಲ. ಅಕಸ್ಮಾತ್ ಯಾರಾದರೂ ಸೂಚನೆ ಕೊಟ್ಟು ಅಥವಾ ಅನಾಥರೈಸ್ಡ್ ಆಗಿ ಮಾಡಿದರೆ ಅದು ನನ್ನ ಗಮನದಲ್ಲಿ ಇಲ್ಲ. ನಮ್ಮಲ್ಲಿ ಯೂಶ್ವಲಿ ಟೆರರಿಸ್ಟ್ ಆರ್ಗನೈಸೇಷನ್ಸು ಅಥವಾ ಆ್ಯಂಟಿ ಲಾ ಎಸ್ಟಾಬ್ಲಿಷ್ಮೆಂಟ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ರೈಟಿಂಗಲ್ಲಿ ತೊಗೊಂಡು ಟ್ಯಾಪ್ ಮಾಡ್ತಾರೆ. ಅದು ಅಂಥದ್ದು ಯಾವುದು ನಾವು ಯಾವುದು ಯಾರಿಗೂ ಕೊಟ್ಟಿಲ್ಲ. ಶ್ರೀಗಳಿಗೆ, ಸ್ವಾಮೀಜಿಗಳಿಗೆಲ್ಲ ಮಾಡ್ತಕ್ಕಂಥದ್ದು ನಮ್ಮ